Hello, hi friends. Welcome to my channel. Subscribe, like, share and comments. ಮರಿದೆ ಎಲ್ಲ ಕಮೆಂಟ್ಸ್ ಮಾಡಿ ಮತ್ತು ನಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಒತ್ತಿ. ಈಗ ನಾನು ಮೊದಲಿಗೆ ಗೊಜ್ಜವಲಕ್ಕಿ ಮಾಡೋದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಇಟ್ಕೊಂಡಿದ್ದೇನೆ, ನಿಮಗೆ ತೋರಿಸ್ತೇನೆ ನೋಡಿ. ಇದು ನಾನು ಒಂದು ಅರ್ಧ kg ಅವಲಕ್ಕಿನ ತೊಗೊಂಡಿದ್ದೀನಿ. ಗೊಜ್ಜವಲಕ್ಕಿನ ಮಾಡೋದಕ್ಕೆ ಮಹಾಶಿವರಾತ್ರಿ ಸ್ಪೆಷಲ್ಲಾಗಿ ಉಪವಾಸ ಇರ್ತೀವಲ್ಲ, ಅದಕ್ಕೆ ಇದನ್ನು ಮಾಡೋದಕ್ಕೆ ನಾನು ರೆಡಿಯಾಗಿ ಇಟ್ಕೊಂಡಿದ್ದೇನೆ. ಇದು ಅರ್ಧ kg ಅವಲಕ್ಕಿ. ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ, 1-2 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಉದ್ದಿನಬೇಳೆ, 3 ಸ್ಪೂನು ಕಡಲೆಬೀಜ. ಹಾಗೆಯೇ ಅದಕ್ಕೆ ಉಪ್ಪನ್ನು ಹಾಕಬೇಕು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸಾಂಬಾರಿನ ಪುಡಿನ 2 ಸ್ಪೂನ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಇಟ್ಕೊಂಡಿದ್ದೇನೆ. ಅದಕ್ಕೆ 2 ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 1-2 ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೇನೆ. ಅದ್ರ ಜೊತೆ 1-2 ಕರಿಬೇವಿನ ಎಲೆಗಳನ್ನು ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಒಣಕೊಬ್ಬರಿ ಹಾಕಬೇಕು, ಅದಕ್ಕೆ ಮಿಕ್ಸಿ ಮಾಡಬೇಕು. ಮತ್ತು ಹುರಿದು ಇಟ್ಕೊಂಡಿರೋಂತಹ ಬಿಳಿ ಎಳ್ಳನ್ನು 1 ಸ್ಪೂನ್ ಇಟ್ಕೊಂಡಿದ್ದೇನೆ. ಈ ಒಣಕೊಬ್ಬರಿ ಮತ್ತು ಎಳ್ಳನ್ನು ಮಿಕ್ಸಿ ಮಾಡಬೇಕು. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಈಗ ಅವಲಕ್ಕಿನ ನಾನು ಮಿಕ್ಸಿ ಮಾಡಿ ತಂದಿದ್ದೀನಿ ಗೊಜ್ಜವಲಕ್ಕಿ ಮಾಡೋದಕ್ಕೆ. ಈಗ ಇದನ್ನು ತೊಳೆದು ನೆನೆ ಇಡ್ತೀನಿ. ನೆನೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ತೀನಿ. ಈಗ ನಾನು ಗೊಜ್ಜವಲಕ್ಕಿಯನ್ನು ಮಾಡೋದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಮೊದಲಿಗೆ ನಾನು ಅದಕ್ಕೆ 4 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 4-5 ಸ್ಪೂನ್ ಎಣ್ಣೆ ಬೇಕಾಗತ್ತೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಕಾದ ನಂತರ ಸ್ವಲ್ಪ ಎಣ್ಣೆ ಕಾದಿದೆ, ಸಾಸಿವೆ, ಈಗ ಸಾಸಿವೆ ಸಿಡಿತಾ ಇದೆ. ಅದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ನಂತರ ಕಡಲೆ ಬೀಜ 1 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 1.5 ಸ್ಪೂನು ಹಾಕ್ಕೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ. ಇದು ಕೆಂಪಗಾಗಬೇಕು, ಸ್ವಲ್ಪ ಕೆಂಪಗಾಗಬೇಕು. ಕರಿಬೇವು, ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ, 1-2 ಎಲೆ. ಈಗ ಇದು ಕೆಂಪಗಾಗಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಅದಕ್ಕೆ ಎಲ್ಲ ಈ ಮಿಕ್ಸಿದ ಸಾಮಾನುಗಳೆಲ್ಲ ಹಾಕ್ತೇನೆ. ಈಗ ಹುಣಸೆ ನೀರು ಸ್ವಲ್ಪ ಕಡಿಮೆ ಆಗಿ ನಿಂತ ಬಂದಿದೆ. ಈಗ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿದೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಸ್ವಲ್ಪ ಅರಿಶಿನ ಪುಡಿ 1 ಸ್ಪೂನು ಹಾಕಿದ್ದೇನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಸ್ಪೂನು ಬೆಲ್ಲವನ್ನು ಹಾಕಿದ್ದೇನೆ. ಮತ್ತು ಲಾಸ್ಟಲ್ಲಿ ಈಗ ಒಣಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. 2 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೇನೆ. ಈಗ ಸ್ವಲ್ಪ ಒಣಕೊಬ್ಬರಿ ಹಾಕಿದ್ದೇನೆ. ಹಾಗೆ ಪುಡಿ ಮಾಡಿರೋಂತಹ ಒಣಕೊಬ್ಬರಿ ಮತ್ತು ಪುಡಿ ಮಾಡಿರೋಂತಹ ಹುಳಿ ಎಲ್ಲನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ಚೆನ್ನಾಗಿ. ಆಮೇಲೆ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡೋಣ. ಈಗ ಒಗ್ಗರಣೆ ಮಾಡಿದ್ವಲ್ಲ ಗೊಜ್ಜು ಥರ, ಅದಕ್ಕೆ ನಾನು ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಆಗ ಇದು ರೆಡಿ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಗೊಜ್ಜವಲಕ್ಕಿ ಮಾಡಿದ್ನಲ್ಲ, ಅದನ್ನು ಸರ್ವಿಂಗ್ ಬೌಲಲ್ಲಿ ಹಾಕಿ ತೊಗೊಂಬಂದು ಇಟ್ಟಿದ್ದೀನಿ. ನೀವು ಇದನ್ನು ಮನೆಯಲ್ಲಿ ಮಾಡಿ ತಿಂದು ರುಚಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.